ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಮೊದಲೇ ಪ್ರಶ್ನೆ, ಸೋಡಿಯಮನ್ನು ಸೀಮೆಯಲ್ಲಿ ಸಂಗ್ರಹಿಸಿ ಇಡುವರು ಏಕೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ, ಸೋಡಿಯಂ ಕ್ರಿಯಾಶೀಲವಾದ ಲೋಹವಾಗಿದ್ದು ಗಾಳಿಗೆ ತೆರೆದಿಟ್ಟಾಗ ಅದು ವರ್ತಿಸುತ್ತದೆ, ಆದರೆ ಸೀಮೆಯೊಂದಿಗೆ ಅದು ವರ್ತಿಸುವುದಿಲ್ಲ. ಆದ್ದರಿಂದ ಸೋಡಿಯಮನ್ನು ಸೀಮೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಸಮೀಕರಣ ಬರೆಯಿರಿ. ಹವೆಯೊಂದಿಗೆ ಕಬ್ಬಿಣದ ವರ್ತನೆ, ನೀರಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂಗಳ ಪ್ರತಿವರ್ತನೆ. ಮೊದಲೇದು ನೋಡೋಣ, ಹವೆಯೊಂದಿಗೆ ಕಬ್ಬಿಣದ ವರ್ತನೆ. 3Fe + 4H2O gives Fe3O4 + 4H2. ಅದೇ ರೀತಿಯಾಗಿ ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆಯನ್ನು ನೋಡೋಣ. Ca + 2H2O gives CaOH twice + H2. ಅದೇ ರೀತಿಯಾಗಿ ಪೊಟ್ಯಾಷಿಯಂ ಜೊತೆ ನೀರಿನ ವರ್ತನೆಯನ್ನು ನೋಡಿದಾಗ 2K + 2H2O gives 2KOH + H2O ಪ್ಲಸ್ ಉಷ್ಣ. ಮುಂದಿನ ಪ್ರಶ್ನೆ, ABCD ಎಂಬ 4 ಲೋಹಗಳ ಚೂರುಗಳನ್ನು ತೆಗೆದುಕೊಂಡು ಈ ಕೆಳಗಿನ ದ್ರಾವಣದೊಳಗೆ ಒಂದಾದ ನಂತರ ಒಂದರಂತೆ ಹಾಕಿದೆ. ಬಂದಿರುವಂತಹ ಫಲಿತಾಂಶವನ್ನು ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯನ್ನು ಗಮನಿಸಿ ಮೇಲಿನ ಕೋಷ್ಟಕವನ್ನು ಉಪಯೋಗಿಸಿಕೊಂಡು ABCD ಲೋಹಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆ. ಅತ್ಯಂತ ಕ್ರಿಯಾಶೀಲವಾದ ಲೋಹ ಯಾವುದು? ಒಂದು ವೇಳೆ ಬಿಯನ್ನು ತಾಮ್ರ ಸಲ್ಫೇಟ್ ದ್ರಾವಣದೊಳಗೆ ಹಾಕಿದಾಗ ನೀವು ಏನೇನು ಗಮನಿಸುವಿರಿ? ABCD ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಆ ಕೋಷ್ಟಕವನ್ನು ಗಮನಿಸಿದಾಗ ಉತ್ತರ ಒಂದನೇದು ಲೋಹ ಬಿ ಅಂತಕ್ಕಂಥದ್ದು. ಎರಡನೇ ಉತ್ತರ ಬಿ, ತಾಮ್ರವನ್ನು ತಾಮ್ರ ಸಲ್ಫೇಟ್ ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸುತ್ತದೆ. ಇದಕ್ಕೆ ಕಾರಣ ಏನಂತಂದರೆ ಬಿಯು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಅದೇ ರೀತಿಯಾಗಿ ಕ್ರಿಯಾಶೀಲತೆ ಸರಣಿ ಆಧಾರದ ಮೇಲೆ ಅದು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತಂದಾಗ ಮೊದಲೇದು ಕ್ರಿಯಾಶೀಲ ಲೋಹ ಬಿ, ಅದಾದ ನಂತರ ಎ, ಆಮೇಲೆ ಅದಾದ ನಂತರ ಸಿ, ಆಮೇಲೆ ಅದಾದ ನಂತರ ಡಿ. ಮುಂದಿನ ಪ್ರಶ್ನೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಕಬ್ಬಿಣವು ಸಾರರಿಕ್ತ H2SO4 ಜೊತೆ ವರ್ತಿಸುವುದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಬಿಡುಗಡೆ ಆಗತಕ್ಕಂತಹ ಅನಿಲ ಹೈಡ್ರೋಜನ್ ಅನಿಲ. ಇಲ್ಲಿ ಸಮೀಕರಣವನ್ನು ನೋಡಿದಾಗ Fe + H2SO4 gives FeSO4 + H2. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಸತುವನ್ನು ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ನೀವು ಏನೇನು ಗಮನಿಸುವಿರಿ? ಅಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಸತು ಕಬ್ಬಿಣ ಸಲ್ಫೇಟ್ ದ್ರಾವಣದಲ್ಲಿರುವ ಕಬ್ಬಿಣವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ. ಸಮೀಕರಣವನ್ನು ಗಮನಿಸಿದಾಗ Zn + FeSO4 gives ZnSO4 + Fe. ಮಕ್ಕಳೇ, ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.